ಚೆನ್ನೈ ಅಣ್ಣಾ ವಿವಿ ಕ್ಯಾಂಪಸ್ನಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೈಂಗಿಕ ದೌರ್ಜನ್ಯದ ಸಂತ್ರಸ್ತೆಗೆ ಸೂಕ್ತ ನ್ಯಾಯ ಸಿಗಬೇಕು ಅಂತೇಳಿ ಆಗ್ರಹ ಕೇಳಿ ಬರ್ತಾ ಇದೆ. ತನಗೆ ತಾನೇ ಚಡಿಯೇಟು ಕೊಟ್ಟುಕೊಂಡು ಅಣ್ಣಾಮಲೈ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅಣ್ಣಾಮಲೈ ನಿನ್ನೆ ನಾನು ಇನ್ಮೇಲೆ ಚಪ್ಪಲಿ ಹಾಕಲ್ಲ, DMK ಅಧಿಕಾರದಿಂದ ಇಳಿಯೋವರೆಗೂ ನಾನು ಚಪ್ಪಲಿ ಹಾಕಲ್ಲ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋವರೆಗೂ ಅನ್ನೋದು ಬೇರೆ. ಯಾಕಂದರೆ ಅಲ್ಲಿ ಯಾವಾಗಲೂ DMK ಬಿಟ್ಟರೆ ಅಣ್ಣಾ DMK ಬರ್ತಾರೆ, ಅಣ್ಣಾ DMK ಬಿಟ್ಟರೆ DMK ಬರ್ತಾರಲ್ಲ, ಅಧಿಕಾರಕ್ಕೆ ಬರ್ತಿರೋದು ಹಾಗೇನೆ. ಈಗ ಅಣ್ಣಾಮಲೈ ಅವರು ಅಲ್ಲಿನ BJPಯ ರಾಜ್ಯಾಧ್ಯಕ್ಷರು. ಅವ್ರು ಹೇಳಿರೋದೇನು ಅಂದರೆ, ತಮ್ಮ ಪಕ್ಷ ಅಧಿಕಾರಕ್ಕೆ ಬರೋವರೆಗೂ ಚಪ್ಪಲಿ ಹಾಕಲ್ಲ ಅಂತ ಹೇಳಿಲ್ಲ ಅವರು. ಈ DMK ಈ ಸರ್ಕಾರ ನಾನು ಕೆಳಗಡೆ ಬೀಳಿಸೋವರೆಗೂ ಕೂಡ, ಸರ್ಕಾರ ಬೀಳಿಸೋವರೆಗೂ ನಾನು ಶೂ ಹಾಕಲ್ಲ, ಚಪ್ಪಲಿ ಹಾಕಲ್ಲ ಅಂತ ಅವ್ರು ಹೇಳಿದರು. ಇವತ್ತು ನೋಡಿದ್ರೆ ಇದೀಗ ಇಲ್ಲಿ ತಮಗೆ ತಾವೇ ಚಾಟಿಲ್ ಹೊಡ್ಕೊಳ್ತಾ ಇದ್ದಾರೆ. ಇದೊಂಥರ ಸ್ವಲ್ಪ ವಿಚಿತ್ರ ಅಂತ ಅನ್ನಿಸಬಹುದು. ತಮಗೆ ತಾವೇ ಚಾಟಿಲಿ ಹೊಡ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾರೋ ಬರ್ತಾರೆ, ನೀವು ಹೊಡ್ಕೋಬೇಡಿ ಈ ಥರ ಚಾಟಿಲಿ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿಯೇ DMK ಸರ್ಕಾರವನ್ನು ಕಿತ್ತೊಗೆಯುವಂಥ ಶಪಥವನ್ನು ಅಣ್ಣಾಮಲೈ ಮಾಡಿದರು. ಅಲ್ಲಿವರೆಗೂ ಚಪ್ಪಲಿ ಹಾಕಲ್ಲ ಅಂತ ಹೇಳಿದರು. ಇದೀಗ ಇವತ್ತು ಕೊಯಮತ್ತೂರಿನ ಅವರ ನಿವಾಸದ ಬಳಿನೇ ಏನು ಮಾಡ್ತಿದ್ದಾರೆ, ಚಾಟಿಲಿ ಹೊಡ್ಕೊಳ್ತಾ ಇದ್ದಾರೆ. ಚಾಟಿ ಅವರ ಮೈಗೆ ಅವರೇ ಚಾಟಿಲಿ ಹೊಡ್ಕೊಳ್ತಾ ಇರೋದು. ಕರ್ನಾಟಕದಲ್ಲಿ BJP ಶಾಸಕರಾದ ಮುನಿರತ್ನ, CT ರವಿ ಅವರ ಒಂದು ವಿಚಾರಗಳಲ್ಲಿ ನಡೀತಾ ಇದೆ. ಈ ಕಡೆ ತಮಿಳುನಾಡಲ್ಲಿ ನೋಡಿದ್ರೆ BJP ರಾಜ್ಯಾಧ್ಯಕ್ಷರ ಕಡೆಯಿಂದನೇ ಇದೆಲ್ಲ ನಡೀತಾ ಇದೆ. ಇಲ್ಲಿ ಇದು ನಾವು ಕೇಳಿದ್ವಿ, ಪ್ರತಿಭಟನೆಗೆ ನೂರಾರು ಮುಖಗಳಿವೆ, ಚಪ್ಪಲಿ ಹಾಕಲ್ಲ ಇದೆಲ್ಲ ಓಕೆ, ಶಪಥ ಏನೋ ಮಾಡೋದು, ಆದರೆ ಈ ಮೈ ಹೊಡ್ಕೊಳ್ಳೋದೆಲ್ಲ ಇದು ಯಾಕೆ ಗೊತ್ತಿಲ್ಲ. ಒಂದು ಕಡೆ ಅಣ್ಣಾಮಲೈ ಅವರ ಹೈಡ್ರಾಮಾ ಇದೆಯಲ್ಲ, ಅವಿವೇಕದ ಪರಮಾವಧಿ ಇದು ಅಂತ ಕೂಡ ಟೀಕೆ ಕೇಳಿ ಬರ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವುದು ಪ್ರತಿ ನಾಗರಿಕರ ಹಕ್ಕು. ಹೋರಾಟ ವೈಜ್ಞಾನಿಕ ಮನೋಭಾವ ಬಿತ್ತುವಂಥ ಮಾದರಿಯಲ್ಲಿರಬೇಕು. ಆದರೆ ಅಣ್ಣಾಮಲೈ ಮಾಡ್ತಿರ್ತಕ್ಕಂಥ ಸ್ಟಂಟ್ಗಳು ತುಂಬ ವಿಚಿತ್ರಕಾರಿಯಾಗಿವೆ ಅಂಥೇಳಿ ಎಕ್ಸ್ನಲ್ಲಿ ದೊಡ್ಡ ಮಟ್ಟದ ಟೀಕೆ ಇದಕ್ಕೆ ವ್ಯಕ್ತವಾಗ್ತಾ ಇದೆ.